ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರ್ತಕ್ಕಂಥದ್ರ ಬೆನ್ನಲ್ಲೇ ಸಾಕಷ್ಟು ಜನರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಚೇತನ್ ಅವರು ಕೂಡ ಸೆಲೆಬ್ರಿಟಿ ಆಗಿದ್ರು, ನಟ ಆಗಿದ್ರು ಕೂಡ 2 ಬಾರಿ ಕಾರಣಾಂತರಗಳಿಂದ ಜೈಲಿಗೆ ಹೋಗಿ ಬರುವಂಥ ಸನ್ನಿವೇಶ ಕೂಡ ಇತ್ತು. ಸೊ ಈ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಚೇತನ್ ಜಿ, ಫಸ್ಟ್ ದರ್ಶನ್ ಅವರ ಜೈಲು ಪಾಲಾಗಿರ್ತಕ್ಕಂಥ ಘಟನೆಯನ್ನು ನೀವು ಹೇಗೆ ತೆಗೆದುಕೊಳ್ತಾ ಇದ್ದೀರಿ ಈ ಒಂದು ಪ್ರಕರಣ ಅನ್ನೋಂಥದ್ದು? ಇದು ಒಂದು ಖಂಡಿತ ಭಾಳ ಗಂಭೀರವಾದ ಆರೋಪಗಳು. ಮತ್ತು ಈ ವಿಚಾರಗಳನ್ನ ಒಂದು 30 ದಿನಗಳ ಕಾಲ ಸಿನಿಮಾ ರಂಗ ಆಗಿರ್ಬೋದು, ಮಾಧ್ಯಮದವರಾಗಿರ್ಬೋದು, ಮತ್ತು ದೇಶದ ಮೂಲೆ ಭಾಗಗಳಲ್ಲಿ ಚರ್ಚೆ ಆಗ್ತಾ ಇದೆ. ನಮಗೆ ಕೋರ್ಟು ಮತ್ತು ಪೊಲೀಸರು ಅವ್ರ ಕೆಲಸಗಳು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಇದು ಒಂದು ಸಿನಿಮಾ ರಂಗಕ್ಕೆ ಇದು ಸತ್ಯ ಅಥವಾ ಇದು ಅಪರಾಧಿ ಅಂತ ಇನ್ನೂ ಗೊತ್ತಾಗಿದೆ, ಇದು ಆರೋಪಿನೇ. ಆದರೆ ಇದು ಒಂದು ಸಿನಿಮಾ ರಂಗದಲ್ಲಿ ಇದು ಒಂದು ನಮಗೆ ಕಪ್ಪು ಚುಕ್ಕೆ ಅಂತ ಹೇಳೋದು ಸುಳ್ಳಲ್ಲ. ಇದು ನಮಗೆ ದುಃಖ ಆಗತ್ತೆ. ಸಿನಿಮಾ ರಂಗದಲ್ಲಿ ಯಾರು ಇಷ್ಟೊಂದು ಹೆಸರು ಮಾಡಿರೋರು, ಎಷ್ಟೊಂದು ಪ್ರಭಾವ ಇರೋರು, ಇಷ್ಟೊಂದು ಸಿನಿಮಾ ಸಮಾಜದಲ್ಲಿ ಹೆಸರು ಗಳಿಸ್ಕೊಂಡಿರೋರು ಇಂಥ ಒಂದು ಕೆಲಸ ಮಾಡ್ಬೋದಾ ಅನ್ನೋ ಪ್ರಶ್ನೆಗಳಿದೆ. ನಾನು ಸಂಪೂರ್ಣ ಮಾಡಿಲ್ಲ ಅಂತ ಹೇಳೋನು ನಾನು ಯಾರೂ ಅಲ್ಲ. ಆದರೆ ಏನೇ ಇದು ಈ ಆರೋಪಗಳು ಗಂಭೀರವಾಗಿದೆ. ಮತ್ತು ಇದು ಒಂದು ನಮ್ಮ ಒಂದು ಸ್ಟಾರ್ ಕಲ್ಚರ್ ಆಗಿರ್ಬೋದು, ನಮ್ಮ ಒಂದು ವೈಲೆನ್ಸ್ ಕಲ್ಚರ್ ಆಗಿರ್ಬೋದು, ಒಂದು ವಿಷಕಾರಿ ಪುರುಷತ್ವ, ಇದೆಲ್ಲ ಸೇರಿ ಇದು ಒಂದು ಬಹಳ ಸಮಸ್ಯಾತ್ಮಕ ವಿಚಾರ. ಇದನ್ನು ಸಿನಿಮಾ ರಂಗ ಆತ್ಮಾವಲೋಕನ ಮಾಡ್ಕೋಬೇಕು ಮತ್ತು ಮುಂದೆ ಹಿಂಗೆ ಆಗದೆ ಇರಂಗೆ ನೋಡ್ಕೋಬೇಕು ನಾವು ಸಿನಿಮಾ. ಸರ್, ಈಗ ಸಹಜವಾಗಿ ಸಿನಿಮಾಗಳನ್ನು ನೋಡಿ, ಅವರ ಪಾತ್ರಗಳನ್ನು ನೋಡಿ ಅಭಿಮಾನಿಸುವಂಥ ಸಾಕಷ್ಟು ಸಂಖ್ಯೆಯ ಜನರಿರ್ತಾರೆ. ನೀವೊಂದು ಘಟನೆ ಹೇಳಿದ್ರಿ ನಿಮ್ಮ ಮೈನಾ ಸಿನಿಮಾದಲ್ಲಿ, ಅಂದರೆ ಕೊಲೆ ಮಾಡಿರುವಂಥ ಸನ್ನಿವೇಶವನ್ನು ಕೂಡ ಇನ್ಸ್ಪಿರೇಷನ್ ತಗೊಳ್ಳುವಂಥ ಘಟನಾವಳಿಗಳು ಇದ್ದಾವೆ ಅನ್ನುವಂಥದ್ದು. ಸೊ ಅದನ್ನೇ ನಟರಾಗಿ ನೀವು ಹೆಂಗೆ ರಿಸೀವ್ ಮಾಡ್ತೀರಾ ಅಂತ? ಏನಾಯಿತು ಅಂದರೆ, ನಾನು ಮೊದಲನೇ ಸರಿ ಜೈಲ್ಗೆ ಹೋದಾಗ 2 ವರ್ಷದ ಹಿಂದೆ ಒಂದು ಹೋರಾಟದಿಂದ ಜೈಲ್ಗೆ ಹೋದಾಗ ಅಲ್ಲಿ ಇದರ ಹತ್ರ ಒಂದು ಸೆಲ್ ಹತ್ರ ಒಬ್ಬ ಹುಡುಗ ಇದ್ದ. ಅವನು ಒಂದು 22-23 ವರ್ಷ ಚಿಕ್ಕ ಹುಡುಗ. ಅವನು ಒಂಥರ ಬೆವರು ಸುಸ್ತಾ ಇದ್ದ, ಅಲ್ಲಾಡ್ತಾ ಇದ್ದ. ಅವನು ಅಣ್ಣ ನಿಮ್ಮ ಹತ್ರ ಮಾತಾಡಬೇಕು ಅಂದ. ಏನು ತಮ್ಮ ಏನಾಯಿತು ಅಂತ ಬಂದಾಗ ಅವನು ಹೇಳ್ದ, ಅಣ್ಣ ನಿಮ್ಮ ಸಿನಿಮಾ ರಂಗದ ಸಿನಿಮಾಗಳು ನೋಡ್ಕೊಂಡು ನಾನು ಕೊಲೆನೇ ಮಾಡಿಬಿಟ್ಟೆ ಅಂತ. ಅವನು ಚಿಕ್ಕ ಹುಡುಗ. ನನಗೆ ನಿಜವಾಗ್ಲೂ ಒಂಥರ ಆತಂಕ ಆಯಿತು. ಏನು ಸಿನಿಮಾ ನೋಡಿಕೊಂಡು, ಅದು ಒಂದು ಕಾಲ್ಪನಿಕ ಲೋಕ, ಅದನ್ನು ನೋಡ್ಕೊಂಡು ನಿಜವಾಗ್ಲೂ ಕೊಲೆನೇ ಮಾಡ್ಬಿಡ್ತಾನ ಈ ಹುಡುಗ ಅಂದರೆ ಅದು ಎಷ್ಟು ಪ್ರಭಾವ ಬೀರುತ್ತೆ. ನಾನು ಅದಕ್ಕೆ ಕೇಳಿದೆ, ಏನಪ್ಪ ನಾನು ಮೈನಾ ಸಿನಿಮಾ ನೋಡಲಿಲ್ವೇನಪ್ಪ, ಲವ್ ಸಿನಿಮಾ ಅದು. ಹೌದಣ್ಣ, ಆ ಸಿನಿಮಾ ನೋಡ್ಕೊಂಡು ನಾನು ಮದುವೆ ಆದೆ ಅಂತ ಹೇಳ್ದ. ಸೊ ನಮಗೆ ಈ ಥರ ಒಬ್ಬರು ಪ್ರೇಕ್ಷಕರ ಮೇಲೂ ಒಂದು ಸಿನಿಮಾ ರಂಗದ ಸಿನಿಮಾಗಳು ಪ್ರಭಾವ ಬೀರುತ್ತೆ. ನಟಿಯರು ನಮಗೂ ಕೂಡ ಮೈನಾ ಪಾತ್ರ ಮಾಡಿದಾಗ ನನಗೆ ಇನ್ನೂ ಒಳ್ಳೆಯವನು ಆಗಬೇಕು ಅಂತ ನನಗೆ ಅನಿಸ್ತು. ಮತ್ತು ನನಗೆ ಇನ್ನೂ ಒಂದು ರೀತಿಯ ಆ್ಯಕ್ಷನ್ನು, ವೈಲೆನ್ಸು, ಒಡೆಯೋದು ಬಡಿಯೋದು ಅಥವಾ ಒಂದು ವಿಷಕಾರಿ ಪುರುಷತ್ವ ಅಂತ ಪಾತ್ರಗಳು ಮಾಡಿದಾಗ ಅದು ಸಿನಿಮಾದಲ್ಲಿ ಹೀರೋ ಅಂದಮೇಲೆ ನಿಜ ಜೀವನದಲ್ಲೂ ಹೀರೋ ಆಗ್ಬೋದು ಅಂತ ನನಗೂ ಒಂದು ರೀತಿ ಅದು ಒಂದು ಸೈಕಲಾಜಿಕಲ್ ಎಫೆಕ್ಟ್ ಖಂಡಿತ ಅದಾಗತ್ತೆ. ಸೊ ನಮಗೆ ನಾವು ಪಾತ್ರ ಮಾಡಿದಾಗ ಆ ಪಾತ್ರದ ಒಳ್ಳೆತನನ್ನು ತೊಗೊಳ್ಳದೆ ಪಾತ್ರದಲ್ಲಿರೋ ಒಂದು ರೀತಿ ಒಡಿ ಬಡಿ ಕಡಿ ಅನ್ನೋದು ತೊಗೊಳ್ಳೋ ಸಾಧ್ಯತೆಗಳು ಇರುತ್ತೆ. ಎಷ್ಟೋ ಸಲ ಆ ಲೈನ್ಸನ್ನು ಅಳಿಸೋಗ್ಬಿಡುತ್ತೆ. ಸೊ ಇದು ಒಂದು ಸಿನಿಮಾ ರಂಗದ ಸತ್ಯ. ಮತ್ತು ನಾನು ಒಬ್ಬ ನಟನಾಗೂ ಹೇಳ್ತಾ ಇದ್ದೀನಿ, ನಾನು ಒಬ್ಬ ಜೈಲಿಗೋಗಿ ಸಮಾಜದ ಮೇಲೆ ಈ ಸಿನಿಮಾಗಳು ಪರಿಣಾಮ ಅಂತಲೂ ಹೇಳ್ತಾ ಇದ್ದೀನಿ. ಸೊ ನಮಗೆ ಸಿನಿಮಾ ರಂಗದ ಜವಾಬ್ದಾರಿ ಜಾಸ್ತಿ ಇದೆ. ನಾವು ಉತ್ತಮ ಕಾಂಟೆಂಟ್ ಕೊಟ್ಟರೆ, ಉತ್ತಮ ಕಲೆಯ ವಿಚಾರ ಕೊಟ್ಟರೆ ಸಿನಿಮಾ ರಂಗನೂ ಬೆಳೆಯುತ್ತೆ, ಸಿನಿಮಾ ನಟಿಯರು ಉತ್ತಮ ಮಾದರಿ ಕೆಲಸ ಮಾಡ್ತಾರೆ, ಮತ್ತು ಪ್ರೇಕ್ಷಕರಿಗೂ ಒಳ್ಳೆಯ ಒಂದು ಹಾದಿ ಆಗುತ್ತೆ. ಸರಿ.